ಆತ ಕೇರಳದವನು, ಆಕೆ ಮೈಸೂರು ಮೂಲದವಳು. ಇಬ್ಬರು ಪರಸ್ಪರ ಪ್ರೀತಿಸಿದ್ರು. ಆದರೆ ವರ ಮಂಗಳೂರಿನ ಯುವತಿಯೊಂದಿಗೆ ಮದುವೆಗೆ ಮುಂದಾಗಿದ್ದ. ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಕೊಟ್ಟ ಮಾಜಿ ಪ್ರೇಯಸಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ಲು. ಲವ್ ಸ್ಟೋರಿಯೊಂದು ದೊಡ್ಡ ಹೈ ಡ್ರಾಮಾವನ್ನೇ ಸೃಷ್ಟಿಸಿಬಿಡ್ತು. ಮದುವೆ ಸಂಭ್ರಮವಿಲ್ಲ, ಸಂಬಂಧಿಕರಲ್ಲೂ ಖುಷಿಯಿಲ್ಲ. ನಾದಸ್ವರ ಮೊಳಗಬೇಕಿದ್ದ ಕಲ್ಯಾಣ ಮಂಟಪ ಮೌನವಾಗಿದೆ. ಕಲರವ ತುಂಬಿರಬೇಕಿದ್ದ ಮದುವೆ ಮನೆಯಲ್ಲಿ ಆತಂಕ ಮನೆ ಮಾಡೋದಕ್ಕೆ ಕಾರಣ ಈಕೆಯ ಆಗಮನ. ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಎಂಟ್ರಿ ಕೊಟ್ಲು. ಈಕೆ ಮಾತು ಕೇಳಿ ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬಿದ್ರು. ಪೊಲೀಸರು ದೌಡಾಯಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲದ ಬಿರಿಯ ಮದುವೆ ಹಾಲ್ನಲ್ಲಿ ತಲ್ಲಣ ಉಂಟಾಗಿತ್ತು. ಪ್ರಿಯಕರನ ಮದುವೆಗೆ ಬಂದ್ಲು ಮಾಜಿ ಪ್ರೇಯಸಿ. ವಂಚನೆ ಆರೋಪ, ವರನ ಬಂಧನಕ್ಕೆ ಯುವತಿ ಪಟ್ಟು. ಫೋಟೋದಲ್ಲಿರೋ ಈತ ಅಕ್ಷಯ್, ಕೇರಳದ ಕೋಜಿಕೋಡ್ ಮೂಲದವನು. ಈತನ ಮದುವೆಯಲ್ಲೇ ಹೈಡ್ರಾಮಾ ನಡೆದಿದ್ದು. ವಿಷಯ ಏನಂದ್ರೆ 1.5 ವರ್ಷದ ಹಿಂದೆ ಅಕ್ಷಯ್ ಹಾಗೂ ಮೈಸೂರು ಮೂಲದ ಯುವತಿ ಶಾದಿ.comನಲ್ಲಿ ಪರಿಚಯ ಆಗಿದ್ರಂತೆ. ಪರಸ್ಪರ ಪ್ರೀತಿಸ್ತಿದ್ರಂತೆ. ಆದ್ರೀಗ ಯುವತಿಯನ್ನ ಬಿಟ್ಟು ಅಕ್ಷಯ್ ಮತ್ತೊಂದು ಹುಡುಗಿ ಜೊತೆ ಮದುವೆಗೆ ಮುಂದಾಗಿದ್ದ. ಈ ವಿಷಯ ಗೊತ್ತಾಗಿ ಪೊಲೀಸರ ಜೊತೆ ಯುವತಿ ಕಲ್ಯಾಣ ಮಂಟಪಕ್ಕೆ ಆಗಮಿಸಿದ್ಲು. ಅಕ್ಷಯ್ನ ನನ್ನ ಮದುವೆಯಾಗೋದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿದ್ದಾನೆ. 33 ಲಕ್ಷ ಹಣ, ಚಿನ್ನ ಪಡೆದಿದ್ದಾನೆ. ಇದೀಗ ನನಗೆ ವಂಚಿಸಿದ್ದಾನೆಂದು ಆರೋಪಿಸಿದ್ಲು. ನನಗೆ ಕನ್ವಿನ್ಸ್ ಮಾಡಿ ಮದುವೆ ಆಗೋಣ ಅಂತ ಹೇಳಿ ಅವ್ರ ಮನೆಯವ್ರಿಗೆಲ್ಲ ಪರಿಚಯವನ್ನು ಮಾಡಿಸಿ ಡಿಸೆಂಬರಲ್ಲಿ ಮತ್ತೆ ನಾವು ಮೈಸೂರಿಗೆ ಬಂದು ಅಲ್ಲಿ ಪ್ರೆಗ್ನೆಂಟ್ ಆಗಿದ್ದ ಕಾರಣ ಅಬೋರ್ಷನ್ ಮಾಡಿಸಿದ್ದಾನೆ ನನಗೆ. ಆ್ಯಂಡ್ ತುಂಬ ದಿನ ಇವನು ಡ್ರಗ್ ಅಡಿಕ್ಟು ಹೌದು. ಸೊ 8 ಡೇಸ್ ತನಕ ನನಗೆ ರೂಮಲ್ಲಿ ಲಾಕ್ ಮಾಡ್ಕೊಂಡು ಟಾರ್ಚರ್ ಕೊಟ್ಟಿದ್ದಾನೆ. ಇನ್ನು ಅಕ್ಷಯ್ ವಿರುದ್ಧ ಯುವತಿ ಕೋಜಿಕೋಡ್ ಠಾಣೆ, ಬೆಂಗಳೂರಿನ ಮಹಿಳಾ ಠಾಣೆಯಲ್ಲೂ ಅತ್ಯಾಚಾರದ ದೂರು ನೀಡಿದ್ದಾಳೆ. ಕೇರಳ ಕೋರ್ಟ್ ಕೂಡ ಆರೋಪಿಯ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಹೀಗಿದ್ರೂ ಅಕ್ಷಯ್ನನ್ನ ಬಂಧಿಸಿಲ್ಲ ಅಂತ ಯುವತಿ ಬೇಸರ ಹೊರಹಾಕಿದ್ಲು. ಆಲ್ರೆಡಿ ಬೆಂಗಳೂರಲ್ಲೂ ಕೇಸ್ ಕೊಟ್ಟಿದ್ದೀನಿ, ಕೇರಳದಲ್ಲೂ ಕೇಸ್ ಕೊಟ್ಟಿದ್ದೀನಿ. ಕೇರಳದಲ್ಲಂತೂ ಏನೂ ಆ್ಯಕ್ಷನ್ ತಗೋತಾ ಇಲ್ಲ. ಬಿಕಾಸ್ ಇವಾಗ ಅವನಿಗೆ ಬೇಲ್ ಡಿಸ್ಮಿಸ್ ಆಗಿದ್ರೂ ಸಹ ಬೇಲ್ ಡಿಸ್ಮಿಸ್ ಆದಮೇಲೆ ಅವನಿಗೆ ಅರೆಸ್ಟ್ ಮಾಡಬೇಕು. ನಾನು ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೇರಳ ಪೊಲೀಸ್ ನೋ ಒನ್ ಇಸ್ ರೆಸ್ಪಾಂಡಿಂಗ್. ಬಿಕಾಸ್ ಎಲ್ಲರೂ ದುಡ್ಡು ತಿಂದಿದ್ದಾರೆ. ಕಲ್ಯಾಣ ಮಂಟಪದ ಹೊರಗೆ ಮಾಜಿ ಪ್ರೇಯಸಿ ಕೂಗಾಡ್ತಿದ್ರೆ ಅತ್ತ ತರಾತುರಿಯಲ್ಲಿ ಅಕ್ಷಯ್ ಮದುವೆ ನಡೆದು ಹೋಗಿದೆ. ವಧು ಜೊತೆ ಕೇರಳಕ್ಕೆ ಎಸ್ಕೇಪ್ ಆಗಿದ್ದಾನೆ. ಇನ್ನು ಪೊಲೀಸರು ಯುವತಿಯನ್ನ ಕೇರಳದ ಮಂಜೇಶ್ವರ ಠಾಣೆಗೆ ಬಿಟ್ಟು ಬಂದರು. ನನಗೆ ನ್ಯಾಯ ಕೊಡಿಸಿ ಅಂತ ಯುವತಿ ಕೇರಳ ಪೊಲೀಸ್ ಕಮಿಷನರ್ಗೂ ದೂರು ನೀಡಿದ್ದಾಳೆ. ಈಕೆಗೆ ನಿಜಕ್ಕೂ ನ್ಯಾಯ ಸಿಗುತ್ತಾ ನೋಡಬೇಕು. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.